ಎಲ್ರಿಗೂ ನಮಸ್ಕಾರ. ಕವಿ ಕಾವ್ಯ ವಿಹಾರ ಹೊಸಗನ್ನಡ ಕವಿ ಮತ್ತು ಕಾವ್ಯಗಳ ಅವಲೋಕನ ಮಾಲಿಕೆಗೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತ. ಪ್ರಸ್ತುತ ಈ ದಿನ ನಾವು ಕವಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಇವರ ಒಂದು ಕಾವ್ಯವನ್ನ ಈ ಮೂಲಕ ವಾಚನ ಮತ್ತು ಪರಿಚಯ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಪ್ರೊಫೆಸರ್ KS ನಿಸಾರ್ ಅಹಮದ್ ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ದಿನಾಂಕ 5/7/1936 ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇವರು ಜನಿಸಿದರು. 2020 ಮೇ 3ನೇ ತಾರೀಕರಂದು ಸ್ವರ್ಗಸ್ಥರಾದರು. ಕವಿ ನಿಸಾರ್ ಅಹಮದ್ ಅವರು ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವೀಧರರಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂಥವರು. ಎಳೆಯ ವಯಸ್ಸಿನಲ್ಲಿಯೇ ಕಾವ್ಯ ಕೃಷಿಯ ಬಗ್ಗೆ ಒಲವನ್ನು ಮೂಡಿಸಿಕೊಂಡಂತಹ ಕವಿ 10ನೇ ವಯಸ್ಸಿನಲ್ಲಿ ಪದ್ಯ ಬರೆದಿರುವುದರ ಬಗ್ಗೆ ದಾಖಲೆಗಳಿವೆ. ಒಟ್ಟಾರೆ ಅವರು 21 ಕವನ ಸಂಕಲನಗಳು, 14 ವೈಚಾರಿಕ ಕೃತಿಗಳು ಮತ್ತು ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದ ಕೃತಿಗಳು ಹಾಗೂ 13 ಸಂಪಾದನಾ ಕೃತಿಗಳನ್ನು ಹೊರತಂದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವಂಥ ಅಪರೂಪದ ಲೇಖಕರಲ್ಲಿ ಒಬ್ಬರು. 1978ರಲ್ಲಿ ಮತ್ತೊಂದು ವಿಶಿಷ್ಟವಾದಂಥ ಪ್ರಯತ್ನ, ಕ್ಯಾಸೆಟ್ ಮೂಲಕ ಕನ್ನಡದ ಭಾವಗೀತೆಗಳನ್ನು ಜನಮಾನಸ ಲೋಕಕ್ಕೆ ಕೊಂಡೊಯ್ಯುವಂಥ ಪ್ರಥಮ ಪ್ರಯತ್ನ ಮಾಡಿರ್ತಕ್ಕಂಥವರಲ್ಲಿ ಪ್ರೊಫೆಸರ್ ನಿಸಾರ್ ಅಹಮದ್ ಮೊದಲಿಗರು. ಅವರ ಈ ನಿತ್ಯೋತ್ಸವ ಕ್ಯಾಸೆಟ್ ಕನ್ನಡದ ಸುಗಮ ಸಂಗೀತ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದಂಥ ಗೌರವವನ್ನು ತಂದುಕೊಟ್ಟಂಥ ಪ್ರಯತ್ನವೂ ಆಗಿ ನಮಗೆ ಕಾಣಿಸಿಕೊಳ್ಳುತ್ತೆ. ಸುಮಾರು 13 ಧ್ವನಿ ಸುರುಳಿಗಳು ಆ ಮೂಲಕ ನಿಸಾರ್ ಅಹಮದರ ಒಂದು ಕವಿತೆಗಳನ್ನು ಒಳಗೊಂಡಂತೆ ಬಂದುವು ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕು. ಸೊ ಇಷ್ಟೆಲ್ಲ ಸಾಧನೆಗಳ ಈ ಹಿರಿಯ ಕವಿಗೆ 2006ರಲ್ಲಿ ಮಾಸ್ತಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುರುವಿನ ಪ್ರಶಸ್ತಿ, ಅನಕು ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಪಂಪ ಪ್ರಶಸ್ತಿ, 1981ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 2003ರಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಕೊಡುವಂಥ ನಾಡೋಜ ಪ್ರಶಸ್ತಿ, ಅರಸು ಪ್ರಶಸ್ತಿ, 2006ರಲ್ಲಿ ಡಿಸೆಂಬರ್ನಲ್ಲಿ ನಡೆದ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅನ್ನುವುದು ಕೂಡ ಇವರ ಬಗೆಗಿನ ಮತ್ತೊಂದು ಗೌರವಪೂರ್ಣವಾಗಿರುವಂಥ ಒಂದು ಸಂಗತಿ. ಆ ಸಂದರ್ಭದಲ್ಲಿ ನನ್ನ ಒಂದು ಕೃತಿ ಕಾವ್ಯ ಪರಿಕರಗಳು ಕೂಡ ಪ್ರಕಟಗೊಂಡಿರುವುದನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಕವಿಯ ಒಂದು ಕವಿತೆ ಹಕ್ಕು ಅನ್ನುವಂಥದ್ದನ್ನು ನಾನು ಈ ದಿನ ತಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ದೇನೆ. ಹಕ್ಕು ಸಾಮಾನ್ಯವಾಗಿ ನಮ್ಮಲ್ಲಿ ನಮ್ಮ ಪ್ರಜಾ ಸಂವಿಧಾನದ ನಿಯಮಗಳನ್ವಯ ನಮ್ಮೆಲ್ಲರಿಗೂ ಇರುವಂಥ ಒಂದು ಪ್ರಜಾಸತ್ತಾತ್ಮಕ ಬಾಧ್ಯತೆಗಳಲ್ಲಿ ಒಂದು ಹಕ್ಕು ಅನ್ನೋ, ನಾವೆಲ್ಲ ರೈಟ್ಸ್ ಅಂತ ಕರಿತೇವೆ. ರೈಟ್ಸ್ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ವಿಶೇಷವಾಗಿ ಹೇಳಿರುವುದನ್ನು ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ಮಾತನಾಡ್ತೇವೆ, ಪ್ರಶ್ನೆ ಮಾಡ್ತೇವೆ. ಆದರೆ ರೈಟ್ಸ್ ಜೊತೆಗೇನೆ ನಮಗೆ ಇನ್ನೊಂದು ಜವಾಬ್ದಾರಿ ಅನ್ನೋದಿರುತ್ತೆ, ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ನಾವು ಹಕ್ಕುಗಳ ಬಗ್ಗೆ ಮಾತನಾಡ್ತೇವೆ ಹೊರತಾಗಿ ಹೊಣೆಗಾರಿಕೆಗಳ ಬಗ್ಗೆ ಮೌನವಾಗಿ ಮಾಡುತ್ತೇವೆ. ಅದನ್ನ ಕವಿ ಇಲ್ಲಿ ಒಂದು ಕವಿತೆಯ ಮೂಲಕ ಅದನ್ನು ಒಂದು ರೀತಿಯಲ್ಲಿ ಈ ಪ್ರಜಾಸತ್ತಾತ್ಮಕ ಮೌಲ್ಯದ ಒಂದು ಸೌಮ್ಯತೆಯನ್ನ ಒಂದು ವಿಶಿಷ್ಟವಾದಂಥ ಧ್ವನಿಯ ಮೂಲಕ ವ್ಯಕ್ತಪಡಿಸೋದನ್ನು ನೋಡುತ್ತೇವೆ. ಇಡೀ ಕಾವ್ಯ ಹಕ್ಕಿನ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಇಲ್ಲಿ ಕವಿಯೇ ಅದರ ನಿರೂಪಕ. ಹಾಗಾಗಿ ಒಂದರ್ಥದಲ್ಲಿ ಇಡೀ ಕವಿತೆ ಸ್ವಗತ ಮಾದರಿಯಲ್ಲಿ ಇದೆ. ಅಂದರೆ ಕವಿ ತಾನೇ ಹೇಳಿಕೊಡ್ತಾನೆ, ತಾನೇ ಹೇಳಿಕೊಳ್ಳುವ ಒಂದು ಸ್ವಗತ ಮಾದರಿಯಲ್ಲಿ ಇಡೀ ಕವಿತೆ ಇರೋದನ್ನು ನಾವು ನೋಡ್ತೀವಿ. ಇಲ್ಲೊಂದು ಸನ್ನಿವೇಶ ಇದೆ, ಅದು ಕವಿಯ ಮನೆ, ಅಲ್ಲಿನ ಕಾಂಪೌಂಡು, ಅಂದ್ರೆ ಕಾಂಪೌಂಡ್ ಒಳಗಿರುವಂಥ ಮನೆ, ಹೊರಗಡೆ ನಿಂತಿರುವಂಥ ಒಂದು ಕಾರು. ಅದರ ಆ ಎರಡು ಸನ್ನಿವೇಶಗಳ ನಡುವೆ ಒಂದು ಸೂಕ್ಷ್ಮ ಘಟನಾವಳಿಗಳನ್ನು ಕುರಿತಂತೆ ಕವಿ ಹೇಳ್ತಾ ಹೇಗೆ ನಾವು ಹಕ್ಕನ್ನು ಚಲಾಯಿಸುವುದರಲ್ಲಿ ಎಡುತ್ತೇವೆ ಅನ್ನುವುದನ್ನ, ಅದರ ಸೂಕ್ಷ್ಮತೆಯನ್ನು ಕವಿ ಹೇಳ್ತಾ ಬರ್ತಾರೆ. ಮೊದಲಿಗೆ ನಾನು ಕವಿತೆಯನ್ನು ವಾಚನ ಮಾಡಿಬಿಡುತ್ತೇನೆ. ನನ್ನ ಕಾಂಪೌಂಡ್ ಅಲ್ಲಿ ನಾನು ಬೆಳೆಸಿದ ತೆಂಗು, ನೋಡುತ್ತಿದ್ದಂತೆ ಎತ್ತರ ಬೆಳೆದದ್ದು ಗೊತ್ತಿದ್ದರೂ ಬಿರುಬಿಸಿಲಿನಲ್ಲಿ ಒಮ್ಮೆ ಮನೆಗೆ ಬರುವಾಗೆ ರಸ್ತೆಗೂ ಅದರ ನೆರಳ ಚೆಲ್ಲಿದ ಅರಿವಾದದ್ದು, ಆ ನೆರಳಲ್ಲಿ ನಿಂತ ಯಾರದೋ ಕಾರು ಕಂಡಾಗಲೇ.
ನನ್ನ ಕಾಂಪೌಂಡಲ್ಲಿ ನಾನು ಬೆಳೆಸಿದ ತೆಂಗು ನೋಡುತ್ತಿದ್ದಂತೆ ಎತ್ತರ ಬೆಳೆದದ್ದು ಗೊತ್ತಿದ್ದರೂ ಬಿರುಬಿಸಿಲಿನಲ್ಲಿ ಒಮ್ಮೆ ಮನೆಗೆ ಬರುವಾಗೆ ರಸ್ತೆಗೂ ಅದರ ನೆರಳ ಚೆಲ್ಲಿದ ಅರಿವಾದದ್ದು ಆ ನೆರಳಲ್ಲಿ ನಿಂತ ಯಾರದೋ ಕಾರು ಕಂಡಾಗಲೇ. ಅರೆ, ಒಂದು ಕ್ಷಣ ಆಶ್ಚರ್ಯಪಟ್ಟೆ, ಆಲೋಚಿಸಿದೆ. ನೆರಳು ನನ್ನ ಮರದ್ದು. ನಿಲ್ಲಿಸಬೇಡಯ್ಯ ಕಾರು ಅಂದರೆ ತಪ್ಪೆ? ನೆರಳು ನನ್ನ ಮರದ್ದು, ನಿಲ್ಲಿಸಬೇಡಯ್ಯ ಕಾರು ಅಂದರೆ ತಪ್ಪೆ? ಅದರ ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ? ಅದರ ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೆಂದರೆ ತಪ್ಪೆ? ದಬಾಯಿಸಿದರೆ ಅವ ಹೀಗೆ ಬೆಪ್ಪೆ, ದಬಾಯಿಸಿದರೆ ಅವ ಹೀಗೆ ಬೆಪ್ಪೆ. ತೆಂಗು ನಿನ್ನದಿರಬಹುದು, ಅದರ ನೆರಳು ನಿನ್ನದ. ತೆಂಗು ನಿನ್ನದಿರಬಹುದು, ಅದರ ನೆರಳು ನಿನ್ನದ. ದಿನ ಬೆಳಗಾದರೆ ಗರಿಗಳಲ್ಲಿ ಅರಳುವ ಹಕ್ಕಿ ನಿನ್ನದ. ಅದರ ಕಿಚಪಿಚ ಅಲೆಯುವ ಹವೆ, ಹೊಳೆಯುವ ಕಿರಣ, ತೂಗುವ ಚಂದ್ರ ನಿನ್ನದ. ಅದರ ಕಿಚಪಿಚ ಅಲೆಯುವ ಹವೆ, ಹೊಳೆಯುವ ಕಿರಣ, ತೂಗುವ ಚಂದ್ರ ನಿನ್ನದ. ಇದು ಸಾರ್ವಜನಿಕ ರಸ್ತೆ, ಇದು ಸಾರ್ವಜನಿಕ ರಸ್ತೆ. ನಿಲ್ಲಿಸಲು ಅಲ್ಲದೆ ನೆರಳ ನೆಪದಿಂದ ವಾಹನ ನಿಲ್ಲುತ್ತೆ, ನೆರಳ ನೆಪದಿಂದ ವಾಹನ ನಿಲ್ಲುತ್ತೆ. ಹಾಗಾಗಿ ಸಂಚಾರಕ್ಕೆ ಅಡಚಣೆ. ಕತ್ತರಿಸು ಮರವ ಎಂದರೆ ಎಲ್ಲಿದೆ ನನ್ನಲ್ಲಿ ಜವಾಬು? ಸಂಚಾರಕ್ಕೆ ಅಡಚಣೆ, ಕತ್ತರಿಸು ಮರವ ಎಂದರೆ ಎಲ್ಲಿದೆ ನನ್ನಲ್ಲಿ ಜವಾಬು? ಕ್ಷಣದಿಗಿಲಾಗಿ ಕಾರಲ್ಲಿ ಯಾರೂ ಇಲ್ಲದ್ದು ಖುಷಿಯಾಗಿ ನೆರಳ ನೋಡದೆ ಬರೀ ಕಾರಿನ ಅಂದವ ಮೆಚ್ಚುತ್ತ ಸರಸರ ಒಳಗೆ ನಡೆದೆ. ಕ್ಷಣದಿಗಿಲಾಗಿ ಕಾರಲ್ಲಿ ಯಾರೂ ಇಲ್ಲದ್ದು ಖುಷಿಯಾಗಿ ನೆರಳ ನೋಡದೆ ಬರೀ ಕಾರಿನ ಅಂದವ ಮೆಚ್ಚುತ್ತ ಸರಸರ ಒಳಗೆ ನಡೆದೆ. ತುಂಬಾ ಸರಳವಾದ ಶೈಲಿಯಲ್ಲಿ ಸರಳವಾದ ಪದಗಳು, ನೇರ ನಿರೂಪಣೆಯ ತಂತ್ರದ ಮೂಲಕ ಕವಿತೆ ಅನಾವರಣಗೊಳ್ಳುತ್ತೆ. ನಾನು ಆರಂಭದಲ್ಲಿ ಹೇಳಿದಂತೆ ಕವಿಯ ಮನೆಯ ಕಾಂಪೌಂಡಿನ ಒಳಗಡೆ ತೆಂಗಿನ ಮರ ಇದೆ, ಆದರೆ ಅದರ ನೆರಳು ರಸ್ತೆಗೆ ಚಾಚಿದೆ. ಆ ಕಾರಣಕ್ಕಾಗಿ ಅಲ್ಲಿ ಕಾರು ಯಾರೋ ಒಬ್ಬ ವ್ಯಕ್ತಿ ತನ್ನ ಕಾರನ್ನು ತಂದು ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾನೆ. ಅದನ್ನು ನೋಡಿದಂತ ಕವಿಗೆ ತನ್ನ ಮನಸ್ಸಲ್ಲಿ ಹೊಳೆಯುವಂತ ಒಂದು ಆಲೋಚನೆಗಳ ಒಂದು ಝಲಕ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಕಾರು ನಿಂತ್ಕೊಂಡಿದೆ, ಕಂಡ ತಕ್ಷಣ ಕವಿಗೆ ಆಶ್ಚರ್ಯ ಆಯ್ತು. ಹೌದಲ್ವಾ, ಓ ಇದು ನನ್ನ ಮನೆಯ ತೆಂಗಿನ ಮರದ ನೆರಳು. ಆ ಕ್ಷಣನೇ ಅಂದ್ಕೊಂಡ, ಅಲ್ವಾ, ನೋಡೋ ಇದು ನನ್ನ ಮನೆ, ನಂದು, ನೆರಳು ಕೂಡ ನಂದೇ. ಅಂದಮೇಲೆ ಕಾರ್ ನಿಲ್ಲಿಸೋ ಹಾಗಿಲ್ಲ ಅಂತ ನಾನೊಂದು ಪ್ರಶ್ನೆ ಮಾಡಬಹುದೇ? ಯಾಕಂದ್ರೆ ಅದು ನನ್ನ ಹಕ್ಕಲ್ವೇ? ನಾನೊಬ್ಬ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ. ನನ್ನ ಆ ಮರದ ನೆರಳಿನ ಹಕ್ಕನ್ನ ಬೇರೆಯವರಿಗೆ ಬಿಟ್ಟು ಕೊಡೋದು ಅದು ಹೇಗೆ ಸಾಧ್ಯ ಆಗತ್ತೆ ಅಲ್ವಾ ಅಂಥೇಳಿ ಒಂದು ಕ್ಷಣ ಯೋಚನೆ ಮಾಡುವಂತಹ ಕವಿ ನೆರಳು ನನ್ನ ಮರದ್ದು ಅಂತಿದ್ದಂಗೆ ಮತ್ತಿನ್ನೊಂದು ಸ್ವಲ್ಪ ದುರಾಲೋಚನೆ ಬರುತ್ತೆ. ಏನಂತ, ನಿಲ್ಲಿಸಬೇಡಯ್ಯ ಕಾರು. ಸರಿ, ಒಂದು ಕಡೆ. ಒಂದು ವೇಳೆ ಇನ್ನೂ ಮುಂದುವರೆದು ಬಿಟ್ಟು ನೆರಳಲ್ಲಿ ನಿಂತಿದ್ದರಿಂದ ಆ ಕಾರು ನನ್ನದೇ ಎಂದರೆ ಇದು ಒಂದು ರೀತಿಯ ಪ್ರಜಾಪ್ರಭುತ್ವದ ವ್ಯಂಗ್ಯ. ಅಂದ್ರೆ ನಾವು ಹೇಗೆ ನಮ್ಮ ಹಕ್ಕನ್ನ ಚಲಾಯಿಸಕ್ಕೆ ಪ್ರಯತ್ನ ಮಾಡುತ್ತೇವೆ, ನಮ್ಮ ಆಲೋಚನೆಗಳು ಹೇಗೆ ದಾರಿ ತಪ್ಪುತ್ತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹಾಗಾಗಿ ಕವಿ ಅಂದ್ಕೊಳ್ತಾನೆ, ಒಂದೆಡೆ ಕಾರೇನಂದಂತ ಹೇಳಿಬಿಟ್ರೆ, ಹಾಗೆ ಹೇಳಿದ್ರೆ ಅಲ್ಲಿ ಅವನಿಗೂ ಕೂಡ ಹಕ್ಕು ಇರುತ್ತೆ ಅಲ್ವಾ, ಸ್ವತಂತ್ರ ಭಾರತದ ಪ್ರಜೆ ಅವನು ಸಹ ಅಲ್ವಾ. ಅವನೇನಾದ್ರೂ ಜೋರಾಗಿ ದಬಾಯಿಸ್ಬಿಟ್ರೆ ಬೆಪ್ಪೆ. ನಿಜ, ತೆಂಗಿನ ಗಿಡ ನಿಂದು ಅದರ ನೆರಳು ನಿನ್ನದು. ಹಾಗಂತಿದ್ದ ಹಾಗೇನೆ ಆ ಗಿಡದ ಗರಿಗಳಲ್ಲಿ ಕೂಡುವಂತ ಹಕ್ಕಿ ಪಕ್ಷಿಗಳೆಲ್ಲವೂ ನಿನವೇನಾ? ಅದರ ಶಬ್ದ, ಅಲ್ಲಿ ಬೀಸುವಂತಹ ಗಾಳಿ, ಆ ಮರದ ನೆರಳಿನ ಮೂಲಕ ನಮ್ಮೆಲ್ಲರಿಗೂ ತಲುಪುವಂತ ಸೂರ್ಯನ ಕಿರಣಗಳು, ഇരുಳಿನ ವೇಳೆ ಚಂದ್ರನ ತಂಪಾದ ಬೆಳದಿಂಗಳು, ಅವೆಲ್ಲವೂ ನಿನವೇನಾ? ನಮ್ದು ಅಂತ ಕಾಪರೇಟ್ ಕ್ಲೇಮ್ ಮಾಡಕ್ ಆಗುತ್ತಾ ಅನ್ನೋದನ್ನ ಒಂದ್ ವೇಳೆ ತಿರುಗಿಸಿ ಕೇಳಿಬಿಟ್ರೆ, ಅಷ್ಟಕ್ಕೆ ನಿಲ್ದಾನೆ ಅವನು ಇನ್ನೂ ಸ್ವಲ್ಪ ಮುಂದುವರೆದ್ಬಿಟ್ಟು, ಇದು ಪಬ್ಲಿಕ್ ರೋಡ್, ಅಂದ್ರೆ ಮನೆ ನಿನ್ನದು, ಆದ್ರೆ ಮನೆಯ ಮುಂದಿನ ರಸ್ತೆ ಇದೆಯಲ್ಲ ಅದು ಪಬ್ಲಿಕ್ ಪ್ಲೇಸ್,
ಹಾಗಾಗಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೆ ಪ್ರಾವಿಷನ್ಸ್ ಇದೆ, ಸ್ವತಂತ್ರ ಇದೆ, ಹಕ್ಕಿದೆ. ನನಗೂ ಕೂಡ ಹಕ್ಕಿದೆ. ಅದೂ ಅಲ್ಲದೇನೆ ಇಲ್ಲಿ ನಿಲ್ಲಿಸೋದಕ್ಕೆ ಏನ್ ಕಾರಣ ಗೊತ್ತೇ? ನೆರಳಿದೆ ಅಂತ ನಿಲ್ಲಿಸ್ತೇನೆ ಅಂದ ಮೇಲೆ ಇಲ್ಲಿ ನೆರಳು ಯಾವ ಕಾರಣದಿಂದಿದೆ? ನಿನ್ನ ತೆಂಗಿನ ಮರ ಕಾರಣದಿಂದ ನೆರಳಿದೆ. ಇಲ್ಲಿ ವೆಹಿಕಲ್ ನಿಲ್ತವೆ. ಅದರಿಂದ ಇನ್ನೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಬೇರೆ ವೆಹಿಕಲ್ಗಳು ಓಡಾಡೋದಕ್ಕೆ ಅಡಚಣೆ ಆಗ್ತಾ ಇದೆ, ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನೀನೇನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲಿನ ಮರ ಕತ್ತರಿಸಿ ಹಾಕು. ಮರದ ನೆರಳು ಇರೋದ್ರಿಂದ ತಾನೇ ಬಂದಲ್ಲಿ ವೆಹಿಕಲ್ ಅನ್ನು ಪಾರ್ಕಿಂಗ್ ಮಾಡೋದು. ಆ ಪಾರ್ಕಿಂಗ್ ಮಾಡೋದ್ರಿಂದನೇ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಫಸ್ಟ್ ನೀನು ಆ ಮರವನ್ನು ಕತ್ತರಿಸಿ ಹಾಕು ಅಂತ ಏನಾದರೂ ಅವನು ಇನ್ನೂ ಸ್ವಲ್ಪ ಮುಂದುವರೆದು ಏನಾದರೂ ಯೋಚನೆ ಮಾಡಿಬಿಟ್ಟು ನನ್ನನ್ನು ದಬಾಯಿಸಿದ್ರೆ, ಮರವನ್ನೇ ಎಲ್ಲಿದೆ ನನ್ನಲ್ಲಿ ನಿಜ, ನಾನೇನಂತ ಉತ್ತರ ಕೊಡೋಕ್ಕಾಗತ್ತೆ ಅಂಥೇಳಿ ಒಂದು ಕ್ಷಣ ಯೋಚನೆ ಮಾಡಿ ಗಲಿಬಿಲಿಗೆ ಒಳಗಾದಂಥ ಕವಿ ತಕ್ಷಣ ಕಾರಿನ ಕಡೆಗೆ ನೋಡಿದಂತೆ. ಕಾರಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಕಾರ್ ಚೆನ್ನಾಗಿದೆ ಬಿಡಪ್ಪ ಅಂಥೇಳಿ ಸಂತೋಷ ಪಡ್ತಾ ಕವಿ ತನ್ನ ಪಾಡಿಗೆ ತಾನು ಮನೆಯೊಳಕ್ಕೆ ಹೋದ ಅನ್ನುವುದರೊಂದಿಗೆ ಕವಿತೆ ಮುಕ್ತಾಯವಾಗುತ್ತೆ. ನಾನಾಗಲೇ ಹೇಳಿದಂತೆ ಇದೊಂದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಹಕ್ಕುಗಳ ಬಗೆಗಿನ ಒಂದು ವ್ಯಂಗ್ಯ. ನಾವು ಯಾವುದನ್ನ ಹಕ್ಕು ಅಂತ ತಿಳ್ಕೊತೀವಿ, ಯಾವುದರ ಬಗ್ಗೆ ಹೇಗೆ ಆಲೋಚನೆ ಮಾಡಬೇಕು, ಹಕ್ಕಿಗೆ ಇರುವಂತಹದ್ದು ಪರಿಮಿತಿಗಳು ಯಾವುವು ಅನ್ನುವುದನ್ನ ಕುರಿತಂತೆ ತುಂಬಾ ಸೂಕ್ಷ್ಮವಾಗಿ ಸ್ವವಿಮರ್ಶೆಯ ಮೂಲಕ ಒಂದು ಉದಾಹರಣೆಯನ್ನ ಕವಿ ತನ್ನನ್ನೇ ತಾನು ಉದಾಹರಣೆ ಮಾಡಿಕೊಳ್ಳುವುದರ ಮೂಲಕ ಈ ಕವಿತೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿಗೆ ಈ ಕವಿತೆಯ ಸಂಕ್ಷಿಪ್ತ ಸಾರಾಂಶವನ್ನು ನಾನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಜ್ಞಾನಮಿತ್ರ ಯೂಟ್ಯೂಬ್ ಚಾನೆಲ್ನ ಕಾರ್ಯಕ್ರಮಗಳನ್ನ, ಉಪನ್ಯಾಸ ಮಾಲಿಕೆಗಳನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.